ಜನ ಕೈಕಾಲು ನೋವು, ಮಂಡಿ ನೋವು, ಮೈ ಸೆಳೆತದಿಂದ ನರಳುತ್ತಾ ಇರ್ತಾರೆ. ದಿನನಿತ್ಯ ಓಡಾಡೋದಕ್ಕಾಗದೆ, ನಡೆದಾಡೋದಕ್ಕಾಗದೆ ಸಾಕಪ್ಪ ಈ ಜೀವನ ಅಂತ ಬೇಸತ್ತೋಗಿರ್ತಾರೆ. ಅಂಥವ್ರಿಗೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಾಕಷ್ಟು ರೋಗಗಳನ್ನ ಕಾಪಾಡುವಂತಹ ಪುಣ್ಯ ನಿಮಗೆ ಸಿಗುತ್ತೆ. ನೋವು ಅಂದರೆ ತಡ್ಕೊಳಕ್ಕಾಗದೇ ಅಂತ ನೋವು ಸರ್. ಅದು ನನಗೆ ಆರ್ಥ್ರೈಟಿಸ್ ಅನ್ನೋದೇ ಇಲ್ಲ, ಈಗ ಕಡಿಮೆ ಆಗಿದೆ. ಖಂಡಿತ ಬನ್ನಿ, ಕೊಡೋ ಟ್ರೀಟ್ಮೆಂಟ್ಗೆ ನಾವು ಎಲ್ಲ ಗುಣಮುಖರಾಗ್ತೀವಿ ಅನ್ನೋದಕ್ಕೆ ನಾನೇ ಭರವಸೆ ಕೊಡ್ತೀನಿ ಸರ್. ಫುಲ್ಲು ಬೆನ್ನು ಮತ್ತು ಕಾಲು ಎಳ್ತಾ ಬರ್ತಿತ್ತು, ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಟ್ಯಾಬ್ಲೆಟ್ ಅದೆಲ್ಲ ಕೊಟ್ಟರು, ನನಗೆ ಫುಲ್ ಕಂಪ್ಲೀಟ್ ಹೊಟ್ಟೋಯ್ತು. 1 ವರ್ಷ ನಾನು ತುಂಬ ನರಳಾಡಿದ್ದೀನಿ. 3 ವಿಸಿಟಲ್ಲೇ ಇಂಪ್ರೂವ್ಮೆಂಟ್ ಆಗಿದೆ. 8ರಿಂದ ಒಂದು 10 ವರ್ಷದಿಂದ ನನಗೆ ಆರ್ಥ್ರೈಟಿಸ್ ಅನ್ನೋದು ಒಂದು ಸಂಧಿವಾತ ಅಂತ ಹೇಳ್ತಾರೆ. ಅದು ನನಗೆ ಎಲ್ಲೆಲ್ಲಿ ಜಾಯಿಂಟ್ ಇದೆ ಅಲ್ಲೆಲ್ಲ ಬಂದುಬಿಟ್ಟಿತ್ತು. ನೋವು ಅಂದರೆ ತಡ್ಕೊಳಕ್ಕಾಗದೇ ಅಂತ ನೋವು ಸರ್. ಅದು ನನಗೆ ಅಷ್ಟು ತುಂಬಾ ಪೇಯ್ನ್ ಇರುತ್ತೆ, ಅದು ತಡ್ಕೊಳಕ್ಕಾಗಿರಲ್ಲ ಅಂಥ ಪೇಯ್ನ್ ಇತ್ತು. ಮತ್ತು ವೀಸಿಂಗ್ ಇತ್ತು ನನಗೆ. ಎಲ್ಲ ಕಡೆ ತೋರಿಸಿ ನನಗೆ ಸರಿಯಾಗಿ ಮೆಡಿಷನ್ ಸಿಕ್ಕಿರಲಿಲ್ಲ ನನಗೆ ಸರ್. ನನಗೆ ಇಲ್ಲಿ ಬಂದ ತಕ್ಷಣ ನನಗೆ ಫಸ್ಟು ನನ್ನನ್ನು ಕೇಳಿದ್ದೇ ಇದು, ನಿಮ್ಗೆ ಏನಾಗಿದೆ ಅಂತೇಳಿ. ನಾನು ಹಿಂಗೆ ಹೇಳಿದೆ, ಆರ್ಥ್ರೈಟಿಸ್ ಪ್ರಾಬ್ಲಮ್ ಇದೆ ಮತ್ತು ವೀಸಿಂಗ್ ಪ್ರಾಬ್ಲಮ್ ಇದೆ ಅಂತ ಹೇಳಿದೆ. ಅವರು ಫಸ್ಟು ನಂದು ಊಟದ್ದೆಲ್ಲ ಪಥ್ಯಗಳನ್ನು ಹೇಳಿದ್ರು. ಈ ಥರ ನೀವು ಕೆಲವೊಂದು ಐಟಮ್ಗಳನ್ನೆಲ್ಲ ಬಿಡಬೇಕು ಅಂತ ಹೇಳಿದ್ರು. ನಾನು ಅದನ್ನು ಬಿಟ್ಟೆ. ಟೀ, ಕಾಫಿ, ಹಾಲು ಅಂಥದ್ದೆಲ್ಲ ಬಿಟ್ಟ ಮೇಲೆ ನನಗೆ ಫಸ್ಟ್ ದಿನವೇ ನನಗೆ ಕೆಲವೊಂದು ಟ್ರೀಟ್ಮೆಂಟ್ ಇಲ್ಲೇ ಕೊಟ್ಟರು ಸರ್. ಇಂಜೆಕ್ಷನ್ಸ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಎಲ್ಲ ಇಲ್ಲೇ ಕೊಟ್ಟರು. ಅದನ್ನು ತೊಗೊಂಡ್ಮೇಲೆ ನಾನು ಚೆನ್ನಾಗಿದ್ದೀನಿ ಸರ್. ನನಗೆ ಆರ್ಥ್ರೈಟಿಸ್ ಅನ್ನೋದೇ ಇಲ್ಲ, ಈಗ ಕಡಿಮೆ ಆಗಿದೆ. ಖಂಡಿತ ಬನ್ನಿ, ಗ್ಯಾರಂಟಿ ಅನ್ನೋದಕ್ಕಿಂತ ಅವರು ಕೊಡೋ ಟ್ರೀಟ್ಮೆಂಟ್ಗೆ ನಾವು ಎಲ್ಲ ಗುಣಮುಖರಾಗ್ತೀವಿ ಅನ್ನೋದಕ್ಕೆ ನಾನೇ ಭರವಸೆ ಕೊಡ್ತೀನಿ ಸರ್. ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಅವರು. ನನಗೆ 2024 ಸ್ಲಿಪ್ ಡಿಸ್ಕ್ ಆಗಿತ್ತು. ಅದು ಯಾಕಾಗಿತ್ತು ಅಂತ ಗೊತ್ತಿಲ್ಲ. ಡಾಕ್ಟ್ರ್ ಹತ್ರ L5 L4 ಅಂತ ಅಲ್ಲೊಂದು ಎಕ್ಸ್ರೇ ಮಾಡಿಸಿದ್ದೆ. ಆವಾಗ ಅವ್ರು ಏನು ಹೇಳಿದ್ರು, MRI ಮಾಡಿಸಿ ಅಂತ ಹೇಳಿದರು. ನಾನು MRI ಎಲ್ಲ ಬೇಡ ನೋಡೋಣ ಅಂತ ನನ್ನ ಕಸಿನ್ ಇಲ್ಲಿ ಟ್ರೀಟ್ಮೆಂಟ್ ತೊಗೋತಾ ಇದ್ಲು. ಆವಾಗ ಅವಳಿಗೆಲ್ಲ ಸರಿ ಹೋಯಿತು, ಜಾಯಿಂಟ್ ಪೇನಿಗೆ ಬರ್ತಿದ್ಲು ಅವಳು. ಅದಕ್ಕೆ ನಾನು ಇಲ್ಲಿ ಬಂದು ನೋಡೋಣ ಅಂತ ಇಲ್ಲಿ ತೋರಿಸ್ದೆ. 1 ತಿಂಗಳು ಫಸ್ಟ್ ಬಂದಾಗ ಇಂಜೆಕ್ಷನ್ನು, ಡ್ರಿಪ್ಸ್ ಎಲ್ಲ ಕೊಟ್ಟರು. ಓಕೆ ಅನಿಸ್ತು ಫಸ್ಟ್ ವಿಸಿಟ್. ಆಮೇಲೆ ಸೆಕೆಂಡ್ ವಿಸಿಟು ಬನ್ನಿ ಅಂತ ಹೇಳಿದರು. ಬಂದಿದ್ದೆ, ಟ್ಯಾಬ್ಲೆಟ್ ಅದೆಲ್ಲ ಕೊಟ್ಟರು. ನನಗೆ ಫುಲ್ ಕಂಪ್ಲೀಟ್ ಹೊಟ್ಟೋಯ್ತು. ಸ್ಲಿಪ್ ಡಿಸ್ಕು, ಫುಲ್ಲು ಬೆನ್ನು ಮತ್ತು ಕಾಲು ಎಳ್ತಾ ಬರ್ತಿತ್ತು, ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ 2 ಮಂತ್ಸಲ್ಲೆಲ್ಲ ಹೋಯ್ತಲ್ಲ ಬಿಡು ಅಂದ್ಬಿಟ್ಟು ನಾನು ಕೇರ್ಲೆಸ್ ಮಾಡಿದೆ. ಇನ್ನೇನು ನಂಗೆ ಬೇರೆ ಪ್ರಾಬ್ಲಮ್ಸ್ ಏನೂ ಇರಲಿಲ್ಲ, ಅದೊಂದೇ ಇತ್ತು. ಅದಕ್ಕೆ ನಾನು ಡಿಸ್ಕಂಟಿನ್ಯೂ ಮಾಡಿದೆ, ಮತ್ತೆ ಬರಲೇ ಇಲ್ಲ. ಈಗ ನನಗೆ ಒಂಚೂರು ಮಂಡಿ ಪಕ್ಕದಲ್ಲಿ ನೋವು, ಕಾಲು ಎಳ್ತಾ ಬಂದಿದೆ. ಅದಕ್ಕೋಸ್ಕರ ಇನ್ನೊಂದು ಸತಿ ಈಗ ಇದೇ ಡಾಕ್ಟ್ರ್ ಹತ್ರ ಬರೋಣ ನೋಡ್ಸೋಣ ಅಂತ ಇವಾಗ ಬಂದಿದ್ದೀನಿ. 1.5 ವರ್ಷ ಗ್ಯಾಪ್ ಕೊಟ್ಟು ಈಗ ಬಂದಿದ್ದೀನಿ. ನಾನು ಬೇರೆ ಕಡೆ ಎಲ್ಲ ಹೋಗಿದ್ದೀನಿ, ಅಲ್ಲೂ ಚೆಕ್ ಮಾಡಿಸ್ದೆ. ಬಟ್ ನನಗೆ ಇಲ್ಲೇ ತೋರಿಸಿದ್ರೆ ಬೆಟರ್ ಅಂದ್ಕೊಂಡು ಬಂದೆ. ಅಲ್ಲಿ ಏನಂದರೆ ಇವತ್ತು 1 ತಿಂಗಳು ಬಿಟ್ಟು ಬನ್ನಿ, ಮತ್ತು ಏನಾದರೂ ಪೇಯ್ನ್ ಕಿಲ್ಲರ್ ಕೊಡ್ತಾರೆ. ಇವ್ರದ್ದೇನು ನಂಗೆ ಸೈಡ್ ಎಫೆಕ್ಟ್ ಏನೂ ಗೊತ್ತಾಗಲಿಲ್ಲ. ಆಗ ಚೆನ್ನಾಗಿದೆ ಅನಿಸ್ತು, ಇದು ಬೆಸ್ಟ್ ಅನಿಸ್ತು. ಮತ್ತು ನಾನು ಕೇಳಿದವರೆಲ್ಲ 3-4 ಜನ ನನಗೆ ಗೊತ್ತಿರೋರೆಲ್ಲ ಒಳ್ಳೆ ಟ್ರೀಟ್ಮೆಂಟ್, ಅವರೆಲ್ಲ ಬೇಗ ಗುಣ ಆಗಿದ್ದಾರೆ. ಆ ಉದ್ದೇಶಕ್ಕೆ ನಾನು ಇಲ್ಲೇ ಬಂದೆ. ನಮ್ಮ ಹಾಸ್ಪಿಟ್ಲಲ್ಲಿ ಮುಖ್ಯವಾಗಿ ನಾವು ಡಯಟ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದ್ರಿಂದ ಮತ್ತು ಓವರಾಲ್ ನಮ್ಮ ನೋವುಗಳಿಗೆ ಮೂಲ ಕಾರಣಕ್ಕೆ ನಾವು ಅಡ್ರೆಸ್ ಮಾಡಿಬಿಟ್ಟು ನೋವನ್ನು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಪಡೋದ್ರಿಂದ ಜನಗಳಿಗೆ ಅದೊಂದು ಮೋಟಿವೇಶನ್ ಆಗಿ ತಗೊಂಡು ಒಂದೇನೋ ಡಿಫ್ರೆಂಟ್ ಆಗಿದೆ ಟ್ರೀಟ್ಮೆಂಟ್ ಅನ್ನೋ ಒಂದು ಕಾರಣದಿಂದ ತುಂಬ ಜನ ಬರ್ತಾಯಿದ್ದಾರೆ. ಸೊ ನಮ್ಮಲ್ಲಿ ಬರ್ತಕ್ಕಂಥವ್ರಿಗೆ ನನ್ನ ಸಜೆಷನ್ ಕೊಡೋದೇನೆಂದರೆ, ದಯವಿಟ್ಟು ನೀವು ಡಯಟ್ ಮಾಡಿ. ಡಯಟಲ್ಲೇ ಆಲ್ಮೋಸ್ಟ್ 50 to 80% ನೀವು ಕಡಿಮೆ ಮಾಡ್ಕೊಳಕ್ಕೆ ಚಾನ್ಸ್ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಈ ಒಂದು ಹಾಸ್ಪಿಟ್ಲಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರಾ? ಯಾವ್ಯಾವ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಸಿಗುತ್ತೆ? ನಾವು ಮುಖ್ಯವಾಗಿ ಮಂಡಿ ನೋವು ಮತ್ತು ಸೊಂಟ ನೋವು ಮತ್ತು ಕೀಲು ನೋವುಗಳಿಗೆ ಮುಖ್ಯವಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಯಾವ ಟ್ರೀಟ್ಮೆಂಟ್ ಮೆಥಡ್ ಅಂತಂದರೆ, ನಮ್ಮ ಫುಡ್ ಆ್ಯಂಡ್ ನ್ಯೂಟ್ರಿಷನಲ್ಲೇ ಮೋಸ್ಟ್ ಆಫ್ ದ ಕಾಯಿಲೆಗಳನ್ನ ನಾವು ಕಡಿಮೆ ಮಾಡ್ಕೊಳಕ್ಕೆ ಚಾನ್ಸ್ ಇರುತ್ತೆ. ಸೊ ಫುಡ್ಡು, ನ್ಯೂಟ್ರಿಷನ್ ಮತ್ತು ನಮ್ಮ ಅನ್ವಾಂಟೆಡ್ ಫುಡ್ಗಳನ್ನ ಅವಾಯ್ಡ್ ಮಾಡೋದ್ರ ಮುಖಾಂತರ ಟಾಕ್ಸಿನ್ ಲೋಡ್ನ ನಮ್ಮ ದೇಹದಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳನ್ನ ಕಡಿಮೆ ಮಾಡೋದ್ರ ಮುಖಾಂತರ ಮತ್ತು ಒಳ್ಳೆ ಅಂಶಗಳನ್ನ, ವಿಟಮಿನ್ಸ್ನ, ಮಿನರಲ್ಸ್ನ, ಪೋಷಕಾಂಶಗಳನ್ನ ಜಾಸ್ತಿ ಮಾಡೋದ್ರ ಮುಖಾಂತರ ನಮ್ಮ ಮಂಡಿ, ಸೊಂಟ ಮತ್ತು ಕೀಲುಗಳನ್ನು ಗಟ್ಟಿ ಮಾಡೋಕ್ಕಾಗತ್ತೆ ಮತ್ತು ನೋವುರಹಿತವಾಗಿ ಇಟ್ಕೊಳಕ್ಕಾಗತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಸಾಕಷ್ಟು ಜನ ಸಾಕಷ್ಟು ಆಸ್ಪತ್ರೆಗಳನ್ನ ಸುತ್ತಿದ್ರೂ ಕೂಡ ಈ ಒಂದು ಮಂಡಿ ನೋವು ಸಮಸ್ಯೆಗಳಾಗಿರ್ಬೋದು, ಇನ್ನೂ ಸಾಕಷ್ಟು ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಸೊ ಈ ಒಂದು ಹಾಸ್ಪಿಟಲ್ಗೆ ಬಂದರೆ ಅವ್ರಿಗೆ ಯಾವ ರೀತಿ ಗುಣಮುಖರಾಗ್ತಾರೆ ಸರ್? ಚಾನ್ಸಸ್ ಆಫ್ ನೀವು ಹೊರಗಡೆ ಜನ ನೋಡಿದ್ರೆ ಹೇಳ್ಬೋದು ಸರ್. ಯಾಕೆಂದರೆ ನಾವು ಮುಖ್ಯವಾಗಿ ಒಂದು ಡಯಟ್ ಸಿಸ್ಟಮ್ ಮೇಲೆ ನಾವು ಫೋಕಸ್ ಮಾಡ್ತೀವಿ. ಡಯಟ್ ಈಸ್ ಫುಡ್, ಲೈಕ್ ಫುಡ್ ಈಸ್ ದ ಮೆಡಿಸಿನ್. ಸೊ ನಮ್ಮ ವೈದ್ಯಕೀಯ ಕ್ಷೇತ್ರದ ಫಾದರ್ ಆಫ್ ಮೆಡಿಸಿನ್ ಹಿಪೋಕ್ರಟಸ್ ಸರ್ ಹೇಳೋದೇನೆಂದರೆ, ಅವರು ಫುಡ್ ನಿಮ್ಮ ಪರಮೌಷಧಿ. ಸೊ ಹಾಗಾಗಿ ಫುಡ್ ಮೇಲೆ ಫೋಕಸ್ ಮಾಡಿ. ಫುಡ್ಡಿಂದ ನಿಮ್ಗೆ ಎಲ್ಲ ಕಾಯಿಲೆಗಳು ನಿಮಗೆ ಕಡಿಮೆ ಮಾಡ್ಕೊಳಕ್ಕೆ, ಕಂಟ್ರೋಲ್ ಮಾಡ್ಕೊಳಕ್ಕೆ, ವಾಸಿ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತಂತ ಸಾರ್ ಹೇಳ್ತಾರೆ. ಆ ಒಂದು ನಾವು ಕೋರ್ ಪ್ರಿನ್ಸಿಪಲ್ನ, ಫಿಲಾಸಫಿನ ನಾವು ಫಾಲೋ ಮಾಡೋದ್ರಿಂದ ನಮ್ಮ ಪೇಷಂಟ್ಸ್ಗಳಿಗೆ ರಿಸಲ್ಟ್ ಚೆನ್ನಾಗಿ ಬರ್ತಾಯಿದೆ. ಸೊ 5 ವರ್ಷ 10 ವರ್ಷ
ಗಳಿಂದ ಎಲ್ಲ ಕಡೆ ಸುತ್ತಿದ್ರು ವಾಸಿ ಆಗದಿರೋ ನೋವು ಇಲ್ಲಿ ವಾಸಿ ಆಗ್ತಿದೆ ಅಂತ ಅಂದ್ರೆ ಅರ್ಥ ಬಂದು ಅವ್ರು ಮಾಡ್ತಕ್ಕಂಥ ಪಥ್ಯ ಮತ್ತು ನಾವು ಕೊಡ್ತಕ್ಕಂಥ ಆ ಒಂದು ವಿಟಮಿನ್ಸು ಮತ್ತು ಸಪ್ಲಿಮೆಂಟ್ಸ್ನ ಟ್ಯಾಬ್ಲೆಟ್ಸು ಮತ್ತು ಇಂಜೆಕ್ಷನ್ಸಿಂದ ಗುಣಮುಖ ಆಗ್ತಿದ್ದಾರೆ ಅಂತ ಹೇಳ್ಬೋದು ಸರ್. ಸರ್, ಈಗ ಯಾವ ಏಜಿನ ಗ್ರೂಪ್ವರೆಗೂ ನೀವು ಇಲ್ಲಿ ಎಲ್ಲ ಏಜ್ ನೋಡಿ, ಇವಾಗ ಒಂದು ಪೇಷಂಟ್ ನೋಡಿದ್ರೆ 13 ವರ್ಷ, ಅವರಿಗೆ ಸಂಧಿವಾತ ಆಲ್ಮೋಸ್ಟ್ ಒಂದು ವರ್ಷದಿಂದ ಬಂದಿದ್ದರು, 50% ಕಡಿಮೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಅಲ್ಲಿ ಊಟ ಮಾಡೋಕ್ಕೂ ಆಗ್ತಿರಲಿಲ್ಲ, ಎಲ್ಬೋ ಎಲ್ಲ ಫ್ರೋಸ್ ಆಗಿತ್ತು. 13 ವರ್ಷದಿಂದ ಹಿಡಿದು 85 ವರ್ಷ 90 ವರ್ಷದವರು ಬರ್ತಾರೆ. ನಿನ್ನೆ 85 ವರ್ಷದ ತಾತ ಬಂದಿದ್ರು, ಇವತ್ತು 90 ವರ್ಷದ ಒಂದು ಅಜ್ಜಿ ಬಂದಿದ್ದರು. ಆಲ್ಮೋಸ್ಟ್ ಎಲ್ಲರೂ ಬರ್ತಾರೆ. ಯಾಕೆಂದರೆ ನೋವು ಯಾವ ಏಜ್ ಗ್ರೂಪು, ಯಾವ ಜಾತಿ, ಧರ್ಮ, ಯಾವ ಸ್ಟೇಟ್ ಅಂತ ಏನೂ ನೋಡೋದಿಲ್ಲ ಸರ್. ಬಡವರು, ಬಲ್ಲಿದ್ರು, ಶ್ರೀಮಂತರು ಅಂತ ಏನೂ ನೋಡೋದಿಲ್ಲ. ನೋವು ಅನ್ನೋದು ಬಂದರೆ ಅದು ನೋವೇ ಸರ್. ಎಲ್ಲರಿಗೂ ಯಾರಾದರೂ ನೋವೇ. ಸೊ ನೋವನ್ನ ಕಡಿಮೆ ಮಾಡಿಕೊಂಡು ಒಂದು ನೋವುರಹಿತ ಜೀವನ ಮಾಡೋದಕ್ಕೆ ನಾವು ಒಂದು ಸ್ಫೂರ್ತಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಹಾಸ್ಪಿಟ್ಲ್ ಓಪನ್ ಮಾಡಿದ್ವಿ. ಸೊ ಅದೇ ಥರ ನಡೀತಾ ಇದೆ ಸರ್. ಈಗ ನಿಮ್ಮನ್ನು ಭೇಟಿ ಮಾಡಬೇಕು ಅಂದರೆ ಯಾವ ಥರ ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಸರ್? HSR ಲೇಔಟಲ್ಲಿ 7th ಸೆಕ್ಟರ್ 9th ಮೇನಲ್ಲಿ ಹಾಸ್ಪಿಟ್ಲ್ ಇದೆ. ನಂಬರ್ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತೀವಿ, ಅದನ್ನ ನೋಡ್ಕೊಂಡು ಮಾಡ್ಬೋದು ಸರ್. ಹುಬ್ಳಿಯಿಂದ ಬಂದಿದ್ದೀನಿ, ಧಾರವಾಡ ಡಿಸ್ಟಿಕ್. ಏನಾಗಿತ್ತಮ್ಮ? ನನಗೆ ಆರ್ಯ ಆಗಿದೆ, ಆರ್ಯ ಫ್ಯಾಕ್ಟರ್, ರುಮಟೈಡ್ ಆರ್ಥರೈಟಿಕ್ಸ್. ಈಗ ಇಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಸಿಗ್ತಾ ಇದೆ ನಿಮಗೆ? ಈಗ 3rd ವಿಸಿಟಾಗೆ ಸುಮಾರು 30% ರಿಮೂವ್ ಆಗಿದೆ. ನನಗೆ ಕಾಲೆಲ್ಲ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಈಗ. ರಾಕೇಶ್ ಅವರು ಯಾವ ರೀತಿ ಸಜೆಷನ್ಸ್ ಕೊಡ್ತಾ ಇದ್ದಾರೆ? ಅವ್ರು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ? ಅದೇ ಅವ್ರು ನಾನು ಯೂಟ್ಯೂಬಲ್ಲಿ ನೋಡ್ದಂಗೆ ಎಲ್ಲ ಫುಡ್ ಎಲ್ಲ ಒಂದು ಸ್ವಲ್ಪ ಯಾವ್ದ್ಯಾವ ಥರ ತೊಗೊಬೇಕು ಏನೋ ಅದು ಮೊದಲಿಂದನೂ ಮಾಡ್ಕೊಳ್ತಾ ಬಂದಿದ್ದೀನಿ. ಅದಕ್ಕೆ ಈಗ 30% ಈಗ ಗುಣ ಆಗಿದೆ. ಅವ್ರದ್ದು ಇದರಿಂದನೇ ಎಲ್ಲ ಫಾಲೋ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು. ಈಗ ಸಾಕಷ್ಟು ಜನ ಹಲವಾರು ಆಸ್ಪತ್ರೆಗಳು ಸುತ್ತಿದ್ರು ಕೂಡ ಮಂಡಿ ನೋವು ಅನ್ನೋದು, ಕೈಕಾಲು ನೋವು ವಾಸಿ ಆಗಲ್ಲ. ಇಲ್ಲಿಗೆ ಬಂದ್ರೆ ಯಾವ ರೀತಿ ವಾಸಿ ಆಗ್ಬೋದು? ನೋಡೋ ಜನಗಳಿಗೆ ಏನು ಹೇಳ್ತಾರೆ? ಅದು ವಾಸಿ ಆಗುತ್ತೆ, ಬನ್ನಿ ಎಲ್ಲರೂ. ಸುಮ್ಮನೆ ಮನೆಯಲ್ಲ ಕೂತ್ಕೊಂಡು ನೋವಿಂದ ಒದ್ದಾಡೋದು ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಬಂದು ಸರ್ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಳ್ರಿ, ಬೇಗ ಗುಣ ಆಗ್ತೀರಾ. ಮನೆ ಇರೋದೇ 3-4 ದಿನ ಇದು ಜೀವನ, ಅದರಲ್ಲಿ ನೋವಿಂದ ಬಿದ್ದು ನರಳಾಡೋಕ್ಕಿಂತ ಬಂದು ಟ್ರೀಟ್ಮೆಂಟ್ ತೊಗೊಂಡು ಬೇಗ ಗುಣ ಆಗಿರಿ ಅಂತ ಕೇಳ್ಕೊತೀನಿ ಅಷ್ಟೇ. 1 ವರ್ಷ ನಾನು ತುಂಬ ನರಳಾಡಿದ್ದೀನಿ, ಎಲ್ಲ ಥರದಿಂದನೂ ನರಳಾಡಿದ್ದೀನಿ. ಈಗ ಒಂದು 3 ವಿಸಿಟಲ್ಲೇ ನಾನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ.